ನಮಸ್ಕಾರ ಸ್ನೇಹಿತರೆ. ಪುತ್ರ ಶೋಕ ನಿರಂತರ ಅನ್ನೋ ಮಾತಿಗೆ ಮತ್ತೊಮ್ಮೆ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಈ ಘಟನೆ ನಡೆದಿದ್ದು ನಿಜ. ಆದರೆ ಇದು ನಡೆದಿದ್ದು ಎಲ್ಲಿ, ಇನ್ನು ಯಾವುದೇ ವರದಿಗಳಲ್ಲಿ ಸರಿಯಾಗಿ ಖಚಿತವಾಗಿಲ್ಲ. ಆದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಕೆಲವರು ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋ ಮಾತೇ ಇರೋದಿಲ್ಲ. ಇನ್ನು ಕೆಲವರ ಜೀವನವೇ ದುಡಿದು ತಿನ್ನುವ ಜೀವನ ಶೈಲಿ ಇರುತ್ತೆ. ಆದರೆ ಕೆಲವರಿಗೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಅದನ್ನ ಅನುಭವಿಸೋ ಹಣೆ ಬರಹ ಇರೋದಿಲ್ಲ. ನೋಡಿ, ಕೆಲವು ಕಹಿ ಘಟನೆಗಳು ಒಬ್ಬ ಮನುಷ್ಯನನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ. ಈ ರೀತಿಯ ಕಹಿ ಘಟನೆ ನಡೆದಾಗ ಯಾರ ಮಾತು ಕೇಳೋದಕ್ಕೂ ಮನುಷ್ಯ ರೆಡಿ ಇರೋದಿಲ್ಲ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಇದಾಗಿದೆ. ಸ್ನೇಹಿತರೆ, ಸಂಪೂರ್ಣ ವರದಿಯನ್ನ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಬನ್ನಿ, ವರದಿಯಲ್ಲಿ ಆಗಿದ್ದೇನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪೋಷಕರು ತಮ್ಮ ಜೀವನದ ಎಲ್ಲಾ ಶ್ರಮವನ್ನ ಮಕ್ಕಳ ಭವಿಷ್ಯಕ್ಕಾಗಿ ಮೀಸಲಿಡುತ್ತಾರೆ. ಆದರೆ ಕಣ್ಣೆದುರೇ ಮಗನನ್ನ ಕಳೆದುಕೊಳ್ಳುವ ನೋವು ಯಾವ ಪೋಷಕರಿಗೂ ಸಹಿಸಲಾಗದ್ದು. ಇದೀಗ ಅಂಥದ್ದೇ ಒಂದು ಭಾವಿಕ ಘಟನೆ ರಷ್ಯಾದ ಮಾಸ್ಕೋನಲ್ಲಿ ಫೆಬ್ರವರಿ 14ರಂದು ನಡೆದಿದ್ದು. ಮಗನಿಗಾಗಿ ಅಪಾರ ಪ್ರೀತಿಯಿಂದ ತಂದೆಯೊಬ್ಬರು ಬರೋಬ್ಬರಿ 6 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ BMW ಕಾರು ಖರೀದಿಸಿ ಉಡುಗೊರೆಯಾಗಿ ನೀಡಿದ್ದರು. ಆದರೆ ಈ ಕಾರು ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಮಗನ ದುರಂತ ಸಾವಿಗೆ ಒಳಗಾಗಿದ್ದಾನೆ. ಮಗನಿಗಾಗಿ ಕಾರು ಕೊಟ್ಟ ಅಪ್ಪ, ಪೋಷಕರು ತಮ್ಮ ಮಗನನ್ನ ಅಪಾರ ಪ್ರೀತಿ ಮತ್ತು ಮಮಕಾರದಿಂದ ಬೆಳೆಸಿದ್ದರು. ಮಗ ಕೂಡ ಪೋಷಕರಿಗೆ ಗೌರವ ನೀಡುವ ಸ್ವಭಾವದವನಾಗಿದ್ದ. ದುಬಾರಿ ವಸ್ತುಗಳ ಬಗ್ಗೆ ವಿಶೇಷ ಆಸೆ ಇರಲಿಲ್ಲ. ದಿನನಿತ್ಯದ ಅಗತ್ಯಕ್ಕೆ ಒಂದು ಕಾರು ಸಾಕು ಅನ್ನೋದೇ ಅವನ ಬಯಕೆ. ತಂದೆಯ ಬಳಿ ನಮ್ಮ ಶ್ರೀಮಂತಿಗೆ ತಕ್ಕಂತೆ BMW ಕಾರ್ ಬೇಕು ಅನ್ನೋದು ಇವನ ಆಸೆ ಆಗಿರಲಿಲ್ಲ. ಒಟ್ಟಿನಲ್ಲಿ ದಿನನಿತ್ಯದ ಅಗತ್ಯಗೆ ಒಂದು ಕಾರು ಸಾಕು ಅನ್ನೋದೇ ಅವನ ಚಿಕ್ಕ ಆಸೆಯಾಗಿತ್ತು. ಆದರೆ ತಂದೆಗೆ ಆರ್ಥಿಕ ಅಡಚಣೆ ಇರಲಿಲ್ಲ. ಯಾವುದೇ ರೀತಿಯ ಹಣದ ಕೊರತೆ ಕೂಡ ಇರಲಿಲ್ಲ. ಹಾಗಾಗಿ ಮಗನ ಆಸೆ ತಂದೆಗೆ ಯಾವುದೇ ದೊಡ್ಡ ಹೊರೆಯಾಗಿರಲಿಲ್ಲ. ಹೀಗಾಗಿ ಸ್ನೇಹಿತರೆ, ಮಗನ ಹುಟ್ಟುಹಬ್ಬದ ವಿಶೇಷ ಉಡುಗೊರೆಯಾಗಿ ಮಗನಿಗೆ ಗೊತ್ತಾಗದಂತೆ 6 ಕೋಟಿ ರೂಪಾಯಿ ಮೌಲ್ಯದ BMW ಕಾರನ್ನ ಬುಕ್ ಮಾಡಿದ್ದರು. ಹುಟ್ಟುಹಬ್ಬದ ದಿನ ಕಾರನ್ನ ಅಚ್ಚರಿಯಾಗಿ ಉಡುಗೊರೆಯಾಗಿ ನೀಡಿದ ಮಗನ ಸಂತೋಷಕ್ಕೆ ಮಿತಿ ಕೂಡ ಇರಲಿಲ್ಲ. ಹೊಸ ಕಾರಿನಲ್ಲಿ ಪೋಷಕರನ್ನ ಕುಳ್ಳಿರಿಸಿಕೊಂಡು ಸುತ್ತಾಡಿದ್ದು ಕುಟುಂಬಕ್ಕೆ ಸ್ಮರಣೀಯ ಕ್ಷಣವಾಗಿತ್ತು. ಆದರೆ ಆ ಸಂತೋಷ ಹೆಚ್ಚು ದಿನ ಏನು ಉಳಿದಿಲ್ಲ ಸ್ನೇಹಿತರೆ. ಕಾರು ಬಂದ ಕೆಲವೇ ದಿನಗಳಲ್ಲಿ ದುರಂತ ಸಾವು. ಕಾರು ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಮಗ ದುರಂತ ಸಾವಿಗೆ ಒಳಗಾಗಿದ್ದಾನೆ. ಮಗನನ್ನ ಕಳೆದುಕೊಂಡ ಪೋಷಕರು ತುಂಬಾ ನೋವು ಆಳವಾಗಿತ್ತು. ವಿಶೇಷವಾಗಿ ಪ್ರತಿದಿನ ಬೆಳಗ್ಗೆ ಮಗ ಬಳಸುತ್ತಿದ್ದ ಕಾರು ಕಣ್ಣಿಗೆ ಬಿದ್ದಾಗ ತಂದೆಗೆ ದುಃಖ ತಡೆಯಲಾಗುತ್ತಿಲ್ಲ. ಇದೇ ಕಾರಣದಿಂದ ಮಗ ಇಲ್ಲದ ಮೇಲೆ ಈ ಕಾರು ಯಾಕೆ ಅನ್ನೋ ನೋವಿನ ಪ್ರಶ್ನೆ ತಂದೆಯನ್ನ ಕಾಡುತ್ತಲೇ ಇತ್ತು. ಮಗನ ಸಮಾಧಿ ಪಕ್ಕದಲ್ಲೇ ಕಾರು ಕೂಡ ಸಮಾಧಿ ಮಾಡಿ ಇದರಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು ಅನ್ನೋ ಭಾವನೆಯಿಂದ ತಂದೆ ಅಚ್ಚರಿಯ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮಗನ ಸಮಾಧಿಯ ಪಕ್ಕದಲ್ಲೇ ಈ ಹೊಸ BMW ಕಾರನ್ನ ಸಮಾಧಿ ಮಾಡಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು, JCB ಮೂಲಕ ಗುಂಡಿ ಅಗೆಸಿ ಕಾರನ್ನ ಇಳಿಸಿ ಅದರ ಮೇಲೆ ಕಾಂಕ್ರೀಟ್ ಸುರಿದು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಕೊನೆಗೆ ಕಾರಿನ ಕೀಲಿಯನ್ನ ಅದೇ ಗುಂಡಿಗೆ ಎಸೆದು ಮಣ್ಣಿನಿಂದ ಮುಚ್ಚಲಾಗಿದೆ. ಸ್ನೇಹಿತರೆ, ಈ ದೃಶ್ಯವನ್ನ ಕಂಡವರು ಕಣ್ಣೀರಿಟ್ಟಿದ್ದಾರೆ. ಸ್ನೇಹಿತರೆ, ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೇವಲ ಕಹಿ ಘಟನೆಗಳು ಮನುಷ್ಯನನ್ನ, ಅವರ ಸ್ವಾಭಿಮಾನವನ್ನ ಯಾವ ಮಟ್ಟಿಗೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಈ ವಿಡಿಯೋನ ಸಾಕ್ಷಿ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮ್ಗೆ ಏನನ್ಸುತ್ತೆ ಅಂತೇಳಿ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.